ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಬೆಂಗಳೂರು, ಕರ್ನಾಟಕ ಮಾಧ್ಯಮ ಜರ್ನಲಿಸ್ಟ್ ಯೂನಿಯನ್ ಇವರ ವತಿಯಿಂದ ಪ್ರಖ್ಯಾತ ಸ್ಥಳಗಳ ಅಧ್ಯಯನ 2 ದಿನಗಳ ಪ್ರವಾಸ. ರಾಜ್ಯ ಸಂಘದ ಎಲ್ಲ ಸದಸ್ಯರು, ಪದಾಧಿಕಾರಿಗಳ ಸಭೆ ಹಾಗೂ ಕರಾವಳಿ ಪ್ರದೇಶದ 2 ದಿನಗಳ ಅಧ್ಯಯನ ಪ್ರವಾಸ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ರಿಜಿಸ್ಟರ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ಧುರೀಣ ಎಂಬ ಪತ್ರಿಕೆಯನ್ನು ನಡೆಸುತ್ತಾ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಕಾರ ಪತಾಕೆ ಹಾರಿಸಿದ ಶ್ರೀ ಗಣೇಶ್ ರಾಮಯಾಜಿರವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಇಡುಗುಂಜಿಯಲ್ಲಿ ಜನನವಾಗಿದ್ದವರು. ಈ ಸಂಘವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ 1937ರಲ್ಲಿ ಸ್ಥಾಪಿಸಿ ನಂತರ 1966ರಲ್ಲಿ ಸಜ್ಜನ ಮುಖ್ಯಮಂತ್ರಿ ಶ್ರೀ ಎಸ್ ನಿಜಲಿಂಗಪ್ಪರವರು ಜಿಲ್ಲಾ ಸಂಘವನ್ನು ಉದ್ಘಾಟಿಸಿದರು. ನಂತರ ರಾಜ್ಯ ಸಂಘವನ್ನಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ.ವಿ. ಪ್ರಭಾಕರ್ ಬೆಂಗಳೂರಿನಲ್ಲಿ ಮಾತನಾಡಿದರು. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘವು ಕಾನೂನಾತ್ಮಕವಾಗಿ ಕರ್ನಾಟಕ ಸರ್ಕಾರದ ನೋಂದಾಯಿತ ಸಂಸ್ಥೆಗಳು 31 ಜಿಲ್ಲೆಗಳಲ್ಲಿ ರಾಜ್ಯ, ಜಿಲ್ಲಾ, ಹೋಬಳಿ ಮಟ್ಟದ ಎಲ್ಲ ಕಿರಿಯ ಪತ್ರಕರ್ತರನ್ನು ಒಳಗೊಂಡು 3630 ಸದಸ್ಯರನ್ನು ಹೊಂದಿ ರಾಜ್ಯಾದ್ಯಂತ ಕಾರ್ಯಚಟುವಟಿಕೆಯನ್ನು ನಡೆಸುತ್ತಿರುವ ರಾಜ್ಯ ಸಂಘ ರಚನೆಯಾಗಿ ಕೇವಲ 11 ತಿಂಗಳಾಗಿದ್ದು ಯಶಸ್ವಿಯಾಗಿ ಉದ್ಘಾಟನೆ ಕಾರ್ಯಕ್ರಮ ನಂತರ 2 ಬಾರಿ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ, ಇತರ ಸಚಿವರು ಹಾಗೂ ವಾರ್ತಾ ಇಲಾಖೆ ಅಧಿಕಾರಿಗಳೊಂದಿಗೆ ಸಂಘದ ಪತ್ರಕರ್ತರ ಸಮಸ್ಯೆಗಳು ಹಾಗೂ ಬೇಡಿಕೆ ಕುರಿತು ಪ್ರಸ್ತಾಪ ಮಾಡಿರುವುದು ಸರಿಯಷ್ಟೇ. ರಾಜ್ಯ ಸಂಘದ ಕಾರ್ಯಚಟುವಟಿಕೆ ಹಾಗೂ ಸಭೆಯ ನಂತರ 2 ದಿನದ ಕರಾವಳಿ ಭಾಗದ ಪ್ರಖ್ಯಾತ ಸ್ಥಳಗಳ ಅಧ್ಯಯನದ ಪ್ರವಾಸವನ್ನು ಕೈಗೊಳ್ಳಲಾಗಿದೆ. ದಿನಾಂಕ 17-18-2026ರಂದು ಕಾರ್ಕಳದ ಕ್ರಿಯೇಟಿವ್ ಗ್ಲೋಬಲ್ ಸ್ಕೂಲ್ ಮತ್ತು ಕ್ರಿಯೇಟಿವ್ ಗ್ಲೋಬಲ್ ಕಾಲೇಜ್ ಒಳ ಆವರಣದಲ್ಲಿ ಕಾರ್ಯಕ್ರಮ ಜರುಗುವುದು. ಈ ಸಭೆಯಲ್ಲಿ ಗಂಗಾವತಿಯಿಂದ ರಾಮಕೃಷ್ಣ ಸಿಡಿ, ಅಧ್ಯಕ್ಷರು, ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ರಿಜಿಸ್ಟರ್ ಗಂಗಾವತಿ ಹಾಗೂ ಪದಾಧಿಕಾರಿಗಳು, ಸದಸ್ಯರು 2 ದಿನದ ಪ್ರವಾಸದಲ್ಲಿ ಪಾಲ್ಗೊಂಡಂತೆ ಗಂಗಾವತಿಯ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಎಚ್ ಮಲ್ಲಿಕಾರ್ಜುನ ಹುನಗುಂಟಿ, ರಾಜ್ಯ ಸಮಿತಿ ಸದಸ್ಯರು ರಮೇಶ್ ಕೋಟಿ, ಜಿಲ್ಲಾಧ್ಯಕ್ಷರು ಸಿಬಿಎಸ್ ಶ್ರೀನಿವಾಸ್, ಉಪಾಧ್ಯಕ್ಷರು ಶರಣಯ್ಯ ಸ್ವಾಮಿ ಕನಕಗಿರಿ, ದೇವದಾನಂ ಸಂಘದ ಖಜಾಂಚಿ ಮಂಜು ಆರ್ತಿ ಹಾಗೂ ವಿವಿಧ ಜಿಲ್ಲೆಗಳು ಹಾಗೂ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಮತ್ತೆ ಈ ಕಡೆಯಿಂದ ದಕ್ಷಿಣ ಕನ್ನಡ ಮತ್ತೆ ಬೆಂಗಳೂರು 4 ವಿಭಾಗದಿಂದ ಪತ್ರಕರ್ತರನ್ನ ಕೇವಲ 10 ತಿಂಗಳಲ್ಲಿ ಸಹ ತಮ್ಮ ಮಾಹಿತಿ ಕೊಡ್ತಾನೆ. 3600 ಜನ ಸದಸ್ಯರಾಗಿದ್ದಾರೆ ಕೇವಲ 10 ತಿಂಗಳಲ್ಲಿ ಪತ್ರಕರ್ತರು. ಬಟ್ ನಮ್ಮ ಸಮಸ್ಯೆ ಏನಂದ್ರೆ ಪತ್ರಕರ್ತರ ಸಮಸ್ಯೆ ಇರೋದ್ರಿಂದ ನಾವು 31 ಜಿಲ್ಲೆ ಪತ್ರಕರ್ತರನ್ನ ಕಾರ್ಯಾಗಾರ ಮಾಡಬೇಕು ಅಂತೇಳಿ ಎಲ್ಲ ಜಿಲ್ಲೆಯರು ಒಬ್ಬೊಬ್ಬರು ಪದಾಧಿಕಾರಿ ಅಂತ ಮಾಡಿದ್ವಿ. ಆ ವಿಷಯದಲ್ಲಿ 30 ಜಿಲ್ಲೆ ಅಂದ್ರೆ 31 ಜಿಲ್ಲೆ 31 ಜನ, ಅವ್ರ 1 ಜನ ಇಷ್ಟ ಸೇರ್ಕೊಂಡು ಒಂದು 70 ಜನಕ್ಕೆ ನಾವು ಕಾರ್ಯಾಗಾರ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ದು ಉದ್ದೇಶ. ನಾವು ರಾಜಕಾರಣ ಸೇರಿಸ್ದಂಗೆ ಅಥವಾ ಸಂಘ ಸಂಸ್ಥೆ ಸೇರಿದಂಗೆ ಜನ ಸೇರಿಸಿ ಮಾಡಬೇಕು ಅಂತ. ಇದು ಕ್ರಿಯೇಟಿವ್ ಸ್ಕೂಲ್ ಹೇಗಿದೆ ಅಂದ್ರೆ ತುಂಬಾ ಪೀಸ್ಫುಲ್ ಆಗಿದೆ ಮತ್ತೆ ಎಜುಕೇಶನ್ಗೆ ಎಲ್ಲದಕ್ಕೂ ತುಂಬಾ ಖುಷಿಯಾಗಿರೋಂಥ ಇಂಥ ಪ್ಲೇಸ್ ಅಲ್ಲಿ ನಾವು ಕಾರ್ಯಾಗಾರ ಮಾಡ್ಬೇಕು. ಯಾಕಂದ್ರೆ ಈಗ ಎಲ್ಲೂ ಹೋಗಲ್ಲ, ಹೋದ್ರೆ ಒಂದು ಇದಕ್ಕೆ ವಾಶ್ರೂಮ್ಗೆ ಬರ್ಬೋದು, ಇಲ್ಲ ಬಂದು ಮಾತಿಲ್ ಕೂರ್ಬೋದು ಅಷ್ಟೇ. ಬಟ್ ಟೌನ್ ಅಲ್ಲಿ ಬಾಡಿಗೆ ಏನಾಗುತ್ತೆ ಅಂದ್ರೆ ಅವ್ರು ಅಲ್ಲಲ್ಲೇ ಚಂದ್ರ ಆಗ್ತಾರೆ, ನಾನು ಸ್ವಲ್ಪ ಈ ಕಡೆ ದೇವಸ್ಥಾನಕ್ಕೆ ಹೋಗ್ಬಾರ ಅಂತ ಒಬ್ರು ಹೋಗ್ತಾರೆ. ಈ ತರದೊಂದು ಮೈಂಡ್ ಡೈವರ್ಟ್ ಆಗುತ್ತೆ. ಕಾರ್ಯಾಗಾರ ಮಾಡ್ತಿರೋ ಉದ್ದೇಶ ನಾವು ಇಲ್ಲಿ ಯಾಕೆ ಮಾಡ್ತಿದ್ವಿ ಅಂದ್ರೆ ತುಂಬಾ ಕ್ರಿಯೇಟಿವ್ ಆಗಿರೋದ್ರಿಂದ. ಮತ್ತೆ ಕ್ರಿಯೇಟಿವ್ ಸಂಸ್ಥೆ ಅಂದ್ರೆ ನಾನು ಬಂದು ಇಲ್ಲಿ ಹೇಳಿದ ತಕ್ಷಣ ನೋಡಿದೆ, ಒಂದು ಧಾರ್ಮಿಕ, ನೀವೊಂದು ಶಿಕ್ಷಣ ಒಂದಲ್ಲ, ಧಾರ್ಮಿಕ ಎಷ್ಟು ಚೆನ್ನಾಗಿ. ನಾನು ಪ್ರಿನ್ಸಿಪಲ್ ಅವ್ರನ್ನ ನಾನು ಮುಂಚೆ ಮಾತಾಡ್ಸಿದ್ದೆ ಬಂದಾಗ, ಅವ್ರು ಹೇಳಿದ್ರು ಪುಸ್ತಕದ ಬಗ್ಗೆ. ನಾನು ಮಾತಾಡ್ದಾಗ ಹೇಳಿರೋರು, ಇಲ್ಲ ನಮ್ದು ಪುಸ್ತಕದ ಮನೆ ಅಲ್ಲ ಸರ್, ನಿಮ್ದು ಏನೋ ಪುಸ್ತಕದ ಮನೆ ಅಂತೇಳಿ ಏನೋ ಒಂದು ಮಾಡಿ ಪುಸ್ತಕ ಮನೆ ಅಂತ ಮಾಡಿದ್ದಾರೆ. ನಾನೇನ ಸುಮ್ಮನೆ ಹೋಗಿದ್ವಿ, ನಾವು ವಸಂತವ್ರು ನಾವೆಲ್ಲ ಹೋದಾಗ ಅಲ್ಲಿ ನೋಡಿದ್ವಿ ಎಂತೆಂಥ ಪುಸ್ತಕಗಳಿದೆ. ನೆಕ್ಸ್ಟ್ ನಮ್ಗೆ ಹೋದಾಗ ಆ ಪುಸ್ತಕಗಳೇ ದಾನ ಮಾಡಿ ಜರ್ನಲಿಸಂ ಬಗ್ಗೆ ನಮಗೆ ಪುಸ್ತಕನೇ ನೀವು ಕೊಡಿ ಅಂತ ಕೇಳ್ಬೋದು. ಯಾಕೆಂದ್ರೆ ಅವರು ಒಂದು ಸಂಸ್ಥೆ ಎಷ್ಟು ಜನ 3000 ಜನ ವಿದ್ಯಾರ್ಥಿಗಳು ಇಲ್ಲೊಂದು ವಿದ್ಯಾಭ್ಯಾಸ ಪಡೀತಿದ್ದಾರೆ. ಮತ್ತು ನಮಗೆ ಇಲ್ಲಿ ಲೋಕಲ್ ಎಲ್ಲ ಮಾತಾಡ್ತಾ ಜನರೆಲ್ಲ ಹೇಳ್ತಿದ್ರು, ಲೋಕಲ್ ಶಾಲೆಗಳಿಗೆ ಅವ್ರಿಗೆ ಕನ್ಸೆಷನ್ ಎಲ್ಲ ಇದೆ. ನಮಗೆ ಸೌತ್ ಕೇಂದ್ರದಲ್ಲಿ ಎಜುಕೇಶನ್ ಇದೆ ಅಂದ್ರೆ ನಮ್ಮ ಎಲ್ಲಾ ಭಾಗದ ಕರ್ನಾಟಕದ ಭಾಗದವರು ಸೌತ್ ಕೇಂದ್ರ ಎಜುಕೇಶನ್ ಚೆನ್ನಾಗಿದೆ. ಯಾಕೆ ನೀವು ರ್ಯಾಂಕ್ಗಳು ತರ್ತೀವಿ, ಆ ಉದ್ದೇಶಕ್ಕೋಸ್ಕರ ನಮ್ಮವರೆಲ್ಲರ ಮಕ್ಕಳು ಇಲ್ಲಿ ಓದಿಸ್ಬೇಕು ಅಂತ ಬರ್ತಾರೆ. ಹಾಗಾಗಿ ಕೆಲವು ಡೊನೇಷನ್ ಆಗ್ಲಿ ಬೇರೆದಾಗ್ಲಿ ಅದಕ್ಕೆ ಏನು ಹೇಳಿದ್ರೆ ನನ್ನ ಮಗ ಒಳ್ಳೆ ವಿದ್ಯಾವಂತ ಆಗ್ಬೇಕು ಅಂತ ಮಾಡೋರು ಅಂತ ನೀವೇನು ಹೆಸರಿಗೆ ತಕ್ಕ ಕ್ರಿಯೇಟಿವ್ ಸಂಸ್ಥೆ ಅಂತ ಹೆಸರಿಟ್ಟಿದ್ರಿ, ಅದು ತುಂಬಾ ಕ್ರಿಯೇಟಿವ್ ಆಗಿದೆ, ಶಿಸ್ತಾಗಿದೆ. ಮತ್ತೆ ನಿಮ್ಮ ಧಾರ್ಮಿಕವಾಗಿ ಈಗಿನ ಮಕ್ಕಳಿಗೆ ಬೇಕಾಗಿದೆ ಎಜುಕೇಶನ್. ಸರ್ ಒಂದೇ ಅಲ್ಲ, ಮಾರ್ಕ್ಸ್ ಒಂದೇ ಅಲ್ಲ, ಧಾರ್ಮಿಕ ಸಂಸ್ಕೃತಿ ಬೇಕು. ಅದನ್ನು ನೀವು ಈ ಶಾಲೆ ಕಲಿಸ್ತದೆ. ನಾನು ನೋಡಿದೆ, ಸುಮ್ಮನೆ ಒಂದು ರೌಂಡ್ ಹಾಕೊಂಬಂದೆ ನಾನು. ಈ ಸಂಸ್ಥೆ ತುಂಬಾ ಚೆನ್ನಾಗಿ ಧಾರ್ಮಿಕವಾಗ್ತದೆ. ಅದ್ರಲ್ಲಿ ನಮಗೆ ಈ ಕೊಂಡಿ ಮಾಡಿದ್ದೆ ರವೀಂದ್ರ ಶೆಟ್ಟರು. ಇಲ್ಲಿ ಮಾಡೋಣ ಕ್ರಿಯೇಟಿವ್ ಸ್ಕೂಲ್ ಅಲ್ಲಿ ಮಾಡೋಣ, ತುಂಬಾ ಚೆನ್ನಾಗಿದೆ ಅಂತೇಳಿ. ಪಾಪ ಅವ್ರು ಬಂದು ನಮಗೆ ಈ ವೇದಿಕೆಯ ಸೃಷ್ಟಿ ಮಾಡಿ
ಮತ್ತೆ ಬೆಳಗ್ಗೆ ತಿಂಡಿ ಕೊಟ್ಟು, ಮಧ್ಯಾಹ್ನ ಮತ್ತೆ ಊಟ ಕೊಟ್ಟು, ಮತ್ತೆ ಇಲ್ಲಿ ಉಳಿಯಕ್ಕೆ ವಾಸ್ತವ್ಯ ಕೊಟ್ಟು, ಇಷ್ಟು ಮಾಡ್ಬೇಕಾದ್ರೆ ನಾವು ಇಡೀ ಪತ್ರಕರ್ತವ್ರ ಕೃತಜ್ಞತೆ ಸಲ್ಲಿಸಬೇಕು ಅಂತ ಉದ್ದೇಶದಿಂದಾನೇ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಯಾಕೆಂದ್ರೆ ಇದು ಎಜುಕೇಶನ್ ಸಂಸ್ಥೆ. ಇದೇ ಯಾರು ರಾಜಕಾರಣಿದ್ರೆ ಬೇಜಾರಾಗ್ಬೇಡಿ, ರಾಜಕಾರಣಿ ಏನಾರ ಮಾಡಿದ್ರೆ ನಮ್ಮಲ್ಲಿ ಬೇರೆ ನಿರೀಕ್ಷೆ ಮಾಡ್ತಾರೆ. ಏನ್ ನಾನು ಇಷ್ಟೆಲ್ಲ ಮಾಡ್ಕೊಟ್ಟು ನನ್ನ ಸುದ್ದಿನೇ ಹೈಲೈಟ್ ಮಾಡಿಲ್ಲ ಅಂತಾರೆ. ಬಟ್ ಅದು ಏನು ನಿರೀಕ್ಷೆ ಅವ್ರಿಗಿಲ್ಲ. ಸಂಸ್ಥೆ ಆಗಿದೆ, ಪತ್ರಕರ್ತರು ಬರ್ತಾರೆ, ಪತ್ರಕರ್ತರಿಗೆ ಗೌರವ ಕೊಡಬೇಕು, ಮಾಡ್ಬೇಕು ಅಂತ ಮಾಡ್ತಿದ್ದಾರೆ. ಈ ಉದ್ದೇಶದಿಂದ ಮಾಡಿದ್ದೆ. ಮತ್ತೆ ಈ ಮಲೆನಾಡು, ನಿಮ್ಗೇನು ಮಲೆನಾಡು, ನಾವು ಮಲೆನಾಡಲ್ಲಿ, ನಾನು ಆಕ್ಚುಲಿ ಪ್ರಾಪರ್ ಚಿಕ್ಕಮಗಳೂರು, ಬೆಂಗಳೂರು ನಾನು ಕಾರ್ಯಕ್ರಮ ಮಾಡಿದ್ವಿ. ಬಟ್ ಈ ನಮ್ಮ ಒಂದು 10 ತಿಂಗಳ ಹಿಂದೆ ಮಂತ್ರಿಗಳು ಕರೆಸಿ 2 ಬಾರಿ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ವಿ ಸರ್ ನಾವು. ಯಾಕೆಂದ್ರೆ ಪತ್ರಕರ್ತ ಸಮಸ್ಯೆಗಳಿಗೆ ಹೇಳ್ತಾರಷ್ಟೇ ಬಿಟ್ಟರೆ ಈಗಿನ ಪತ್ರಿಕೋದ್ಯಮ, ಆಗಿನ ಪತ್ರಿಕೋದ್ಯಮ ಬದಲಾವಣೆ. ನೀವಲ್ಲಿ ನಮ್ಮ ಇನ್ನೂ ಸೌತ್ ಕೇಂದ್ರದಲ್ಲಿ ಆ ಪತ್ರಿಕೋದ್ಯಮ ಗೌರವ ಉಳ್ಕೊಂಡಿದೆ ಸರ್. ಬೇರೆ ಕಡೆ ಆದ್ರೆ ನೀವು ನೋಡ್ಬೋದು, ಮುಖ್ಯಮಂತ್ರಿಗಳೆಲ್ಲ ಕರಿಬೇಕಾರೆ ಏನಪ್ಪಾ ನೀನು ಹೋಗಪ್ಪ ಸೈಡಿಗೆ ಅಂತ. ಅವ್ರ ಪತ್ರಿಕೋದ್ಯಮ 30 ವರ್ಷ ಅನುಭವ ಇರುತ್ತೆ. ಆದ್ರೆ ಒಬ್ಬ ಮುಖ್ಯಮಂತ್ರಿಗಳು ಏನಪ್ಪಾ ನೀ ಕ್ವಶನ್ ಕೇಳ್ತಿದ್ಯಾ, ನೀ ಅಕಸ್ಮಾತ್ ಧಾರ್ಮಿಕ ಕೇಳೋ, ದೇವಸ್ಥಾನ ಬಗ್ಗೆ ಕೇಳೋ, ನೀನು RSS ಅಂತಾರೆ. ಇದು ಬರಬಾರ್ದು. ಪತ್ರಕರ್ತ ಕೇಳ್ಬೇಕಾದ್ರೆ ನಾನು ಕಲ್ಪನೆ ಇಟ್ಕೊಂಡು ಕೇಳ್ತಾ ಇರ್ತಾನೆ, ನೀನು RSS, ನೀನು BJP-ನ, ಇದೆಲ್ಲ ಹೇಳ್ಬಾರ್ದು. ನಂದೇನು ಅಂತ ಆಟಲ್ಲಿ ಕೇಳ್ತಾ ಇರ್ತೀನಿ. ಆದ್ರೆ ಅವ್ರಿಗೆ ಒಬ್ಬ ರಾಜಕಾರಣಿ ಇದುವರೆಗೂ ಆ ತರ ಹೇಳಿದ್ರು. ನಾವು ಹಿಂದೆ ನಾನು ಒಂದು 32 ವರ್ಷ, ನನಗೂ ನಮ್ಮ ವಸಂತ ಅವ್ರಿಗೆ ಯಾಕೆ ಹೊಂದಾಣಿಕೆ ಅಂದ್ರೆ ಅವರು 30 ವರ್ಷ ಅನುಭವ ಇದೆ, ನಾನು 32 ವರ್ಷ ಪತ್ರಿಕೋದ್ಯಮ ಅನುಭವ ಇರೋದು. ಹಾಗಾಗಿ ನಮ್ಗೆ ಅವರು ಕಾಂಬಿನೇಷನ್ ಆಗ್ತಾ ಇದೆ. ಈ ಹಿಂದೇನಾದ್ರು ಈ ತರ ಮುಖ್ಯಮಂತ್ರಿ ಹೇಳಿದ್ರೆ ನಮ್ದು ಬಾಯ್ಕಾಟ್ ಮಾಡ್ತಿದ್ವಿ. ನೀನ್ ನ್ಯೂಸ್ ಬೇಡ ಅಂತಿದ್ದು ಮುಖ್ಯಮಂತ್ರಿಗೆ. ಆ ಗಟ್ಟಿ ಹೇಳೋ ಗಟ್ಟಿತನ ಅವಾಗಿತ್ತು, ಈಗಿನಿಲ್ಲ. ಯಾಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾ, ಅದು ಅವ್ರದೇ ಸ್ವಂತ ಮೀಡಿಯಾ. ನೀವು ನೋಡ್ಬೇಕು, ಏನಾದ್ರು ಸ್ವಂತ ಮೀಡಿಯಾಗಳು ಮಾಡ್ಕೊಂಡಿದ್ದಾರೆ. ನಾವೇನಾದ್ರು ಭಾಷಣ ಮಾಡಿದ್ರೆ ಆ ಭಾಷಣ ನಮ್ದೆಲ್ಲ ಕಟ್ ಮಾಡಿ ರಾಜಕಾರಣಿಗಳು ಮಾತ್ರ ಭಾಷಣ ಆಗ್ತಾರೆ. ಯಾಕೆ ಅವ್ರಿಗೆ ರಾಜಕೀಯ ಮಾರ್ಕೆಟ್ ಮಾಡ್ಕೋಬೇಕಾಗಿದೆ. ಬಟ್ ಪತ್ರಕರ್ತದ ಕಷ್ಟ ಬೇಕಾಗಿಲ್ಲ. ಈ ತರ ತುಂಬಾ ಕಷ್ಟ ಇಲ್ಲ ಸರ್. ನಾವು ಅದಕ್ಕೆ ನಾನು ಚಿಕ್ಕಮಗಳೂರು ಸುಮಾರು ಒಂದು 15 ವರ್ಷ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದೆ. ನನ್ನ ಪತ್ರಕರ್ತರಿಗೆ ಸರ್ ನಮ್ಗೆ ಎಷ್ಟು ಕಷ್ಟದಲ್ಲಿದ್ದೀವಿ ಅಂದ್ರೆ ಹೇಳಂಗಿಲ್ಲ. ಕೆಲವು ಪತ್ರಕರ್ತರು ಪಾಪ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಕ್ಕಾಗಲ್ಲ. ಆರೋಗ್ಯ ಸರಿ ಇಲ್ದಾಗ ಅವ್ರ ಆರೋಗ್ಯನ ಚೆಕ್ ಮಾಡ್ಸಕ್ಕೂ ದುಡ್ಡಿರಲ್ಲ, ಒಳ್ಳೆ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಕ್ಕಾಗೋದಿಲ್ಲ. ಆಮೇಲೆ ಏನೇನು ಸರ್ಕಾರದ ಸೌಲಭ್ಯಗಳಿದೆ ಎಲ್ಲ ಉಳ್ಳವರಿಗೆ ಸಿಗ್ತದೆ ಬಿಟ್ರೆ ಅಕ್ರೆಡಿಟೇಷನ್ ಕಾರ್ಡ್ ಅಂತಾರೆ. ಅಕ್ರೆಡಿಟೇಷನ್ ಕಾರ್ಡ್ ಯಾರಿಗೆ? ಇವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಯವರಿಗೇನೆ. ನಮ್ಮಂತ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ, ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು ಯಾವ ಪತ್ರಕರ್ತರು ಸೌಲಭ್ಯ ಸಿಗೋದಿಲ್ಲ. ಇದ್ರ ವಿರುದ್ಧನೇ ಹೋರಾಟ ನಮ್ದು. ನೀವ್ ಯಾಕೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಒತ್ತು ಕೊಡಲ್ಲ, ತಾಲೂಕರಿಗೆ ಕೊಡಲ್ಲ, ಜಿಲ್ಲೆರಿಗೆ ಕೊಡಲ್ಲ, ನೀವು ಇದ್ದವರಿಗೆ ಕೊಡ್ತೀರಿ ಅನ್ನೋದೊಂದು ನಮ್ ದೊಡ್ಡ. ನೋಡಿ, ಪ್ರಜಾವಾಣಿತ್ವ ಸಂಸ್ಥೆ ಅವರಿಗೆ ಸಂಸ್ಥೆನೇ ಬೇರೆ ಮಾಡುತ್ತೆ, ಆದ್ರೆ ಅವ್ರಿಗೆಲ್ಲ ಅಕ್ರೆಡಿಟೇಷನ್ ಸಿಗುತ್ತೆ, ಸೌಲಭ್ಯ ಸಿಗುತ್ತೆ. ನಮ್ಮ ಪತ್ರಕರ್ತರಿಗೆ ಸಿಗಲ್ಲ. ಈ ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ಪತ್ರಕರ್ತ ಸಂಘದಲ್ಲಿ ಒಂದಿಷ್ಟು ಸ್ಕಾಲರ್ಶಿಪ್ಗಳು, ಪತ್ರಕರ್ತರಿಗೆ ಆರೋಗ್ಯ ಹಾಳಾದಾಗ ಅದಕ್ಕೊಂದಿಷ್ಟು ಸಹಾಯಧನ ಈ ತರ ಕೊಡ್ಬೇಕು. ಬಟ್ ನಮ್ಗೇನಾಗಿದೆ ಆರ್ಥಿಕವಾಗಿ ಸರ್ 10 ತಿಂಗಳಾಯ್ತು ನಾವು ಸ್ಟಾರ್ಟ್ ಮಾಡಿ, ಆರ್ಥಿಕವಾಗಿ ನಾವು ಅಷ್ಟು ಸಬಲರಾಗಿಲ್ಲ. ನಾವು ಮುಂದಿನ ದಿವಸದಲ್ಲಿ ಒಂದು ಏನಾದ್ರು ಇದ್ರನ್ನ ಮಾಡಿ, ಹೊಸ ಏನೋ ಕಾರ್ಯಕ್ರಮ ಮಾಡಿ, ಹಣ ಸಂಗ್ರಹ ಮಾಡಿ, ಒಂದಿಷ್ಟು ವೆಲ್ಫೇರ್ ಫಂಡ್ ಅಂತ ಮಾಡಿ ಅದನ್ನ ಬ್ಯಾಂಕಲ್ಲಿ ಇಟ್ಟು ಆ ಬಡ್ಡಿ ದುಡ್ಡಲ್ಲಿ ಪತ್ರಕರ್ತ ಸಹಾಯ ಮಾಡಬೇಕು ಅಂತ ಉದ್ದೇಶ ನಮ್ದಿದೆ. ನಮ್ದು ಇದ್ರಲ್ಲಿ ದುರುಪಯೋಗ ಮಾಡಬೇಕು ಅಂತಿಲ್ಲ. ಬ್ಯಾಂಕಲ್ಲಿ ಹಣ ಇಟ್ಟು ಆ ಹಣದ ಮೂಲಕ ಪತ್ರಕರ್ತ ಬಡ್ಡಿ ದುಡ್ಡಲ್ಲಿ ಪತ್ರಕರ್ತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಥವಾ ಅವ್ರ ಏನಾದ್ರು ಪತ್ರಕರ್ತರಿಗೆ ತೊಂದರೆ ಆದಾಗ ಅವ್ರಿಗೆ ಕೊಡೋದು, ಈ ತರದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಏನೋ ಒಂದು ಹೊರಟಿದ್ವಿ ನಮ್ಮ ಅನುಭವದಲ್ಲಿ. ಬಟ್ ನಾನು ಈ ವಿಧಾನಸೌಧ ಬಹಳ ಅಡ್ಡಾಡ್ತಾ ಇರ್ತೀನಿ ಸರ್. ಮಂತ್ರಿಗಳು ಹಿಂದೆ ಪತ್ರಕರ್ತರು ಬಂದ್ರ ಬನ್ನಿ ಕೂತ್ಕೊಳ್ಳಿ, ಏನ್ ಬೇಕಾಯ್ತು ಅಂತ ಕೇಳೋದು. ಈಗ ನೀವು ಗ್ಲಾಸ್ ನೀರು ಕುಡಿತೀರ ಅಂತ ಕೇಳಲ್ಲ. ಯಾಕೆಂದ್ರೆ ವ್ಯವಸ್ಥೆ ಆಗಿದೆ ಅಂದ್ರೆ ನಮ್ಮ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ಟಿವಿ ಲೋಗೋ ಹಿಡಿಯೋರು ಜಾಸ್ತಿ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾ ಅವನೇ ಹಾಕಡ್ತಾನೆ. ಅವಾಗ ಏನಾಗಿದೆ, ಪತ್ರಿಕೆ ಬಂದೆ ನಂದೇ ಸುದ್ದಿ ಬರುತ್ತೆ ಅಂತಾರೆ. ನಂದೊಂದು ಕಾಂಗ್ರೆಸ್ ವಿಂಗ್ ಇದೆ, ನಾನು ಹಾಕಡ್ತೀನಿ ಭಾಷಣದ್ದು. ಆಮೇಲೆ BJP ವಿಂಗ್ ಇದೆ, ಅವ್ರು ಹಾಕೊಂತಾರೆ. ಅವ್ರವ್ರದೇ ಒಂದು ವೇದಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲೂ ಅವ್ರಿಗೆಲ್ಲ ಒಂದೊಂದು PAಗಳು ಇಟ್ಕೊಂಡಿದ್ದಾರೆ. ಅವ್ರನ್ನ ಪತ್ರಕರ್ತರೆ ಅವ್ರು ನಮ್ಮ ತರನ ಬಿಟ್ಕೊಡ್ತಿದ್ದಾರೆ. ಸರ್ ಅವ್ನು ಯಾರೋ ಒಂದು ಸುದ್ದಿ, ಅವನು 100 ಪತ್ರಿಕೆನೇ ಮಾಡ್ಲಿ, ಅವನಿಗೊಂದು ಗೌರವ ಇರುತ್ತೆ. ಆ ಪತ್ರಿಕೆ 100 ಪತ್ರಿಕೆ ತರಬೇಕಾದ್ರೆ ಕಷ್ಟ. ಒಂದು ಹೆರಿಗೆ ಆದಾಗೆ ಸರ್, ಒಂದು ಪತ್ರಿಕೆ ಮುದ್ರಣಕ್ಕೆ ಹೋಗಿ ಆ ಪತ್ರಿಕೆ ಹೊರಡೆ ತಂದು ಅದನ್ನ ವಾಪಸ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ. ಅದು ಯಾರಿಗೂ ಅರ್ಥ ಆಗತ್ತೆ. ಪತ್ರಿಕೋದ್ಯಮ ಅಂದ ತಕ್ಷಣ ಬಹಳ ಗ್ಲಾಮರಸ್ ಆಗಿ ಕಾಣ್ತೀವಿ. ಪರಿಸ್ಥಿತಿ ಯಾರಿಗೂ ಅರ್ಥ ಆಗಿಲ್ಲ. ಅಷ್ಟು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ವಿ. ಅದಕ್ಕೋಸ್ಕರ ಸಹಕಾರ ಕೊಟ್ಟಾಗ ನಾವು ಕೂಡ ನಮ್ಮೊಂದು ಸ್ಪಿರಿಟ್ ಬರ್ತಾ, ಹೌದು ಇಂತ ಮೇಲೆ ನೋಡಿ ಎಷ್ಟು ಗೌರವ ಮಾಡಿದ್ವಿ. ಅವರಲ್ಲಿ ಪತ್ರಿಕೋದ್ಯಮ ಎಷ್ಟು ಕಾಳಜಿ ಇದೆ. ಇದು ನಮಗೆ ಬೇಕಾಗಿ ಸಮಾಜ. ಯಾರೋ ರಾಜಕಾರಣ ಸನ್ಮಾನ ಮಾಡೋದು, ಯಾರಿಗೋ ಮಾಡೋದು, ಇದು ನಮ್ದು ಸಂಸ್ಕೃತಿ. ಎಲ್ಲರೂ ಹಂಗಿಲ್ಲ. ಆದ್ರೆ ಒಂದು ಆ ತರ ತಪ್ಪಿಚಿಕೆಗಳು ಸ್ಟಾರ್ಟ್ ಆಗಿದೆ. ದಯವಿಟ್ಟು ನೀವು ಪತ್ರಕರ್ತರು, ನೀವು ಯಾರು ಏನು, ಯಾಕಂದ್ರೆ ವಸಂತರವ್ರು ನೀವು ನೋಡಿದ ಅವ್ರು ಎಷ್ಟು ಕಷ್ಟಪಟ್ಟು ಪತ್ರಿಕೆಯಲ್ಲಿ ಎಷ್ಟು ಕಷ್ಟ ಎದ್ದು ಮತ್ತೆ ಲಾಸ್ ಆಗಿ ಮತ್ತೆ ಎದ್ದು ಒಂದು ಅವರು ನೀವು ಗುರ್ಸ್ಕೊಂಡಿದ್ದು ಅವ್ರಿಗೆ ಗೊತ್ತು ನನಗೆ. ಅದಕ್ಕೆ ನೋಡಿ, ನಾನು ಪ್ರಥಮವಾಗಿ ನಾನು ಹೇಳಿದೆ, ವಸಂತ ಅವ್ರನ್ನ ಪ್ರಧಾನ ಕಾರ್ಯದರ್ಶಿ ಯಾಕೆ ಮಾಡಿದ್ವಿ ಅಂದ್ರೆ ಅವರ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ ಸರ್. ನಾನು ಫಸ್ಟ್ ಟೈಮ್ ನಾನು ಬೆಂಗಳೂರು ಹೇಳಿದ್ರು 25 ಲಕ್ಷ ಸಾಲ ಮಾಡಿ ಒಂದು ಡಿಜಿಟಲ್ ಒಂದು ರೆಡಿ ಮಾಡ್ತೇವೆ ಸರ್. ನೀವು ಸ್ಟುಡಿಯೋಗೆ ಬರ್ಬೇಕಾಗಿಲ್ಲ, ಮನೆಗೆ ಹತ್ರ ಬರುತ್ತೆ ನಮ್ದು ಗಾಡಿ, ಅಲ್ಲೊಂದು ಇಂಟ್ರೋ ಆಗುತ್ತೆ, ತಕ್ಷಣ ಅದು ಲೈವ್ ಹೋಗುತ್ತೆ. ನಮ್ದು ಸಮಸ್ಯೆ ಇದೆ ಸರ್, ನಿಮ್ಗೆ 520 ರೂಪಾಯಿ. ನನ್ನ ಪಾಕಿಸ್ತಾನದಲ್ಲಿ 520 ರೂಪಾಯಿ ಪೆಟ್ರೋಲ್ ಸರ್.
ನಮ್ಮ ದೇಶದಲ್ಲಿ 3% ಆಗಿದ್ದಕ್ಕೆ ಬೆಳಗ್ಗೆ ಸ್ಟ್ರೈಕ್ ನಡೀತಾ ಇದೆ. 3% ಆಗಿರೋದು, ₹3 ಜಾಸ್ತಿ ಆಗಿರೋದು. 2 ತಿಂಗಳು ನಮ್ಮ ದೇಶ ಕಾಪಾಡಿದ್ದಾರೆ ಪ್ರಧಾನಿ ಒಬ್ರು. ಆದ್ರೆ ಇವ್ರ ಕಾಮೆಂಟ್ ಏನು, ನೀವು ಪೆಟ್ರೋಲ್ ರೇಟ್ ಜಾಸ್ತಿ ಬೇಡಿದೆ ಅಂತ. ಯಾಕೆ ಆಗ್ತದೆ, ಏನಾಗ್ತದೆ ಅದ್ರ ಪರಿಶೀಲನೆ ಇಲ್ಲ, ನಮ್ಮಲ್ಲಿ ಸುದ್ದಿಗಳು ಇಲ್ಲ. ಸರ್, ಅಮೆರಿಕದಲ್ಲಿ 32% ಪೆಟ್ರೋಲ್ ಜಾಸ್ತಿ ಆಗಿದೆ, ₹32 ಜಾಸ್ತಿ ಆಗಿದೆ. ನಮ್ಮಲ್ಲಿ ₹3 ಆಗಿರೋದು. ಆದ್ರೂ ಕೂಡ ಸರಿ ಇಲ್ಲ ಅಂತ ನೋಡಿ ಅವ್ರ ಪ್ರಧಾನಿ ಏನ್ ಮಾಡಿದ್ರು, ಕಾಮೆಂಟ್ ಮಾಡಿದ್ರು. ಆಕ್ಚುಲಿ ಒಬ್ಬ ಪ್ರಧಾನಿ ಹೊರಟ್ರು ಸರ್, ಎಸ್ಕಾಟ್ ಸರ್ 15 ಗಾಡಿ ಇರುತ್ತೆ. ಅವ್ರು 2 ಗಾಡಿಗೆ ಬಂದಿದ್ದಾರೆ ಈಗ. ಒಂದು ಎಸ್ಕಾಟ್, ಒಂದು ಆಕ್ಚುಲಿ ಪರ್ಸನಲ್ ಸೆಕ್ಯೂರಿಟಿ ಇರ್ಬೇಕು ಸರ್, ಯಾಕಂದ್ರೆ ಒಪ್ಪಲ್ಲ, SPG ಒಪ್ಪೋದಿಲ್ಲ ಅವ್ರನ್ನ. ಆ 2 ಗಾಡಿಲಿ ಅವ್ರು ಹೋಗ್ತಾರೆ ಈಗ, 2 ವೆಹಿಕಲ್ ಅವ್ರು ಹೋಗ್ತಾರೆ. ಇದು ನಮ್ಮಲ್ಲಿ ನಾನು ರೂಢಿಸ್ಕೊಂಡ್ರೆ ನಮ್ದೇನಾಗ್ತದೆ, ಇದೆಲ್ಲ ಕಾರ್ಯಕ್ರಮ ಆಗೋದಕ್ಕೆ ನಾವು ಆಲ್ರೆಡಿ ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು ಅಂತ ನಾವು ತಪ್ಪು ಮಾಡ್ತಾ ಇದೀವಿ. ಪ್ರಧಾನಿ ಅವ್ರ ಪಾರ್ಟಿಗೆ ನಾವು ವಿರುದ್ಧ ಹೇಳಿ, ಯಾಕೆಂದ್ರೆ ಇಲ್ಲಿ ನಾವು ಬರದೆ ಆಗೋಗ್ಬಿಟ್ಟಿತ್ತು ಕಾರ್ಯಕ್ರಮ, ಆಯೋಜನೆ ಮಾಡಿದ್ದು ಮಾಡ್ತಿದ್ವಿ. ಬಿಟ್ರೆ ನಮ್ದು ಈಗಿನ ಒತ್ತಡನ ಹೇಳಿದ್ರೆ ಚಿಕ್ಕೋಣ ಒಂದು ಗಾಡಿ ಬರಕ್ಕೆ ಸರ್ 20,000 ದುಡ್ಡು ಕೇಳ್ದ. 7 ಜನ ಬರಕ್ಕೆ 20,000 ದುಡ್ಡು ಕೇಳ್ದ ಒಂದು ಟ್ಯಾಕ್ಸಿ. 20,000 ದುಡ್ಡು ಖರ್ಚಾಗ್ತಾರೆ, ಬರ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಅದಕ್ಕೆ ದೇಶ ಪ್ರಧಾನಿ ಏನ್ ಹೇಳಿದ್ರು ಅಂದ್ರೆ, ನೀವು ಸ್ವಲ್ಪ ಟೂರ್ ಕಮ್ಮಿ ಮಾಡಿ, ವಾಹನಗಳು ಕಮ್ಮಿ ಮಾಡಿ. ಸರ್, ನಮ್ಮಲ್ಲಿ ಒಂದು ಮದುವೆ ಇದೆ, ತಪ್ಪು ತಿಳ್ಕೊಬೇಡಿ, ಒಂದು ಒಕ್ಕಲಿಗರ ಸಂಘದ ಮದುವೆ ನಡೆಯುತ್ತೆ. 4 ಮಕ್ಕಳಿಗೆ 4 ಕಾರ್ ಇದೆ, 4 ಮಕ್ಕಳಿಗೆ 4 ಕಾರ್ ಇದೆ. ಆ 4 ಜನ 4 ಕಾರ್ ತಗೊಂಡ್ಬರ್ತಾರೆ. ಅದು ಒಂದ್ ಕಾರಲ್ಲಿ ಬನ್ನಿ, ಒಂದೇ ಫ್ಯಾಮಿಲಿ ಅಲ್ಲ. ಈ ತರದ್ದು ಕಮ್ಮಿ ಮಾಡಿ ಅಂತ ಹೇಳಿದ್ರೆ ಬಿಟ್ರೆ ಹಾಗಾಗಿ ನಾವು ಅದನ್ನ ಸುಧಾರಣೆ ಮಾಡ್ಕೊಬೇಕು. 4 ಜನ ಹೇಳೋರಿಗೆ ನಾವು ಸುಧಾರಣೆ ಮಾಡ್ಕೊಂಡು, ನಾವು ಹೇಳಲ್ ಫಸ್ಟ್ ನಾನು ಬೇರೆ ವಾಪಸ್ ತೋರಿಸ್ತಾ ಇರುತ್ತೆ, ನೀನ್ ನಡ್ಕೊಳ್ತಾ ಇದೀಯಾ ಅಂತ. ಅದಕ್ಕೂ ಸರಿ ಆದ್ರೆ, ನಾನು ಹೇಳೋದು ಸರಿ ಆದ್ರೆ ಮತ್ತೆ ಪಕ್ಕದಲ್ಲಿ ಸರಿ ಮಾಡ್ಬೋದು. ಹೇಳೋದು ಸರಿ ಇಲ್ಲ ಅಂತಂದ್ರೆ ನಾನೇ ಸರಿ ಮಾಡೋಕ್ಕಾಗತ್ತೆ, ಇದು ತೋರ್ಕೆಗಾಗತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅಂತ ಹೇಳಿ ನಮ್ ಕೆಲವು ಗೋಷ್ಠಿಗಳಿದ್ದಾವೆ, ತುಂಬಾ ದೂರದಿಂದ ಬಂದಿದ್ದಾರೆ. ನಮ್ಗೆಲ್ಲ ದೂರದಿಂದ ಬಂದಂತ ಪತ್ರಕರ್ತರಿಗೆ ಒಂದು ಅಭಿನಂದನೆ ಹೇಳ್ತಾ, ಯಾಕಂದ್ರೆ ಸರ್, ಒಂದು ಜರ್ನಿ ಮಾಡ್ಬೇಕಾದ್ರೆ ಪತ್ರಕರ್ತರು ಒತ್ತಡ ಬದುಕು. ಅದ್ರ ನಡುವೆ ಚಾಮರಾಜನಗರ ಮತ್ತೆ ಬಳ್ಳಾರಿ, ಆಮೇಲೆ ಕೊಪ್ಪಳ, ಈ ಕಡೆದೆಲ್ಲ ಬಂದಿದ್ದಾರೆ. ಅದ್ರ ನಡುವೆ ನಮಗೆ ಮಲ್ಲಿಕಾರ್ಜುನ್ ಅಂತೇಳಿ ಅವರು ಹಿರಿಯರು ಪತ್ರಕರ್ತರು, ಅವರಿಗೆ ನಾವೊಂದು ಆರೋಗ್ಯವಾಗಿ ನಾನು ತುಂಬಾ ತಿಳ್ಕೊಂಡಿದ್ದೆ. ನಾನು ಅವರಿಗೆ ಆರೋಗ್ಯವಾಗಿ ಅವರಿಗೆ ಸ್ವಲ್ಪ ತುಂಬಾ ಓಡಾಟ ಮತ್ತೆಲ್ಲ ಖರ್ಚಾಗಿತ್ತು. ಹಾಗಾಗಿ ಸ್ವಲ್ಪ ಅಲ್ಪ ಕಾಣಿಕೆನ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ವಿ ಪತ್ರಕರ್ತ ಸಂಘದಿಂದ. ಯಾಕೆಂದ್ರೆ ಅವರ ಓಡಾಟ ಮತ್ತೆ ಅವರು ಹಿರಿಯರು ಸರ್ ಎಷ್ಟು ಸಂಘಟನೆ ಸಹಾಯ ಮಾಡ್ತಾರೆ ಅಂದ್ರೆ ತುಂಬಾ ಸಹಾಯ ಮಾಡ್ತಾರೆ ಅವರು. ಅಂತವ್ರು ಇನ್ನೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಇದು ನಮ್ಮ ಗೋಷ್ಠಿ ನಂತರ ಅವ್ರಿಗೊಂದು ಅಲ್ಪ ಕಾಣಿಕೆ ಒಂದು ಪತ್ರಕರ್ತರು ಇದರಿಂದ ಕೊಡಬೇಕು ಅಂತ ತೀರ್ಮಾನ ಮಾಡಿ ನೀವೆಲ್ಲ ಸಹಕಾರ ಮಾಡಿದ್ರಿ. ನಿಮ್ಮಂತ ಹಿರಿಯರು ಮಾರ್ಗದರ್ಶನ ಮಾಡಿ, ನೀವು ಪತ್ರಕರ್ತರು ನಾವಾಗಿರ್ಬೋದು, ನಮಗೆ ಕೊಡಿಲ್ಲ, ಆದ್ರೆ ನಿಮ್ಮಂತ ಹಿರಿಯರ ಅನುಭವನ ನಮಗೆ ಕೊಡಿ, ನಾವು ಕೂಡ ನಿಮ್ಮನ್ನ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ ಭಾಷಣಕ್ಕೆ ನಮಸ್ಕಾರ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.